ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಆರ್ಥಿಕತೆಯಲ್ಲಿ ಜಪಾನನ್ನ ಹಿಂದೆ ಹಿಕ್ಕಿದೆ. ಭಾರತ ಹಿಂದೆ ಇಕ್ಕಿರುವಂತದ್ರಲ್ಲಿ ಯಶಸ್ವಿಯಾಗಿದೆ. ಜಪಾನನ್ನ ಹಿಂದಿಕ್ಕಿ 4ನೇ ಸ್ಥಾನಕ್ಕೇರಿದೆ ಭಾರತದ ಆರ್ಥಿಕತೆ. ಭಾರತ ಈಗ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ. ಜಪಾನ್ ಆರ್ಥಿಕತೆ $4.186 ಟ್ರಿಲಿಯನ್ ಆಗಿದೆ. ಭಾರತದ ಆರ್ಥಿಕತೆ ಈಗ $4.187 ಟ್ರಿಲಿಯನ್ ಆಗಿದೆ. ಅಧಿಕೃತವಾಗಿ ಜಪಾನ್ ಆರ್ಥಿಕತೆಯನ್ನ ಹಿಂದೆ ಇಕ್ಕಿದೆ ನಮ್ಮ ಭಾರತ. ಅಮೆರಿಕ, ಚೀನಾ, ಜರ್ಮನಿ ನಂತರದ 4ನೇ ಸ್ಥಾನಕ್ಕೆ ಭಾರತ ಬಂದಿದೆ. ಇದನ್ನು ನಿಜವಾಗ್ಲೂ ಖುಷಿ ಪಡುವಂತಹ ವಿಚಾರ. ಆರ್ಥಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮುಂದೆ ಬಂದಿದೆ. ತೂಫಾನ್ ವೇಗದಲ್ಲಿ ಜಪಾನನ್ನ ಹಿಂದೆ ಇಕ್ಕಿದೆ ನಮ್ಮ ಭಾರತ. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ನಮ್ಮದೇ ಈಗ. ಸೊ ಇದು ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯರು ಕೂಡ ಖುಷಿ ಪಡುವಂತಹ ವಿಚಾರ. ಭಾರತ ಈಗ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಹೊಂದಿರುವಂತಹ ದೇಶ ಆಗಿದೆ. ಜಪಾನ್ ದೇಶವನ್ನ ಹಿಂದಿಕ್ಕಿ ಭಾರತವು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೆಸರು ದಿಲೀಪ್, ನಿಜಕ್ಕೂ ತೂಫಾನ್ ರೀತಿಯಲ್ಲಿ ನಮ್ಮ ಭಾರತ 4ನೇ ಸ್ಥಾನಕ್ಕೆ ಆರ್ಥಿಕತೆಯಲ್ಲಿ ತಲುಪಿರುವಂಥದ್ದು. ಸೊ ಈ ಸಾಧನೆ ಮಾಡೋದಕ್ಕೆ 3/4 ಶತಮಾನಗಳು ಕೂಡ ನಾವು ಕಾಯಬೇಕಾಗಿತ್ತು. ಹೌದು ರಮ್ಯಾ, ಏನಂದರೆ ಭಾರತದಲ್ಲಿ ಈ ಒಂದು ಏನು ಆರ್ಥಿಕತೆಯ ವೇಗ ಪಡ್ಕೊಳೋದಕ್ಕೆ ಬಹಳ ಸಮಯ ತಗೊಳ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಚೀನಾ ದೇಶ 1960ರಿಂದನೇ ಒಂದು ಆರ್ಥಿಕತೆಯನ್ನು ಹೆಚ್ಚಿಸ್ಕೊಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿತ್ತು. ಚೀನಾದ ಜನತೆ ಶ್ರಮ ಹಾಕಿದ್ರು, ಚೀನಾದ ಸರ್ಕಾರಗಳು ಒಂದು ಸೂಕ್ತ ರೂಪುರೇಷೆಗಳನ್ನು ನಿರ್ಮಿಸಿದ್ರು. ಆದರೆ ಭಾರತ ಈ ವಿಚಾರದಲ್ಲಿ ಮುನ್ನುಗ್ಗೋದಕ್ಕೆ ಇದು ಸಮಯ ಸಾಕಷ್ಟು ಬೇಕಾಯಿತು. ಇದಕ್ಕೆ ಕಾರಣಗಳು ಅಲ್ವಿರ್ಬೋದು. ಆದರೆ ಇತ್ತೀಚಿನ ಒಂದು ಬೆಳವಣಿಗೆಗಳೇನಿದೆ, ಮತ್ತು 1990ರ ದಶಕದಲ್ಲಿ ಮನಮೋಹನ್ ಸಿಂಗ್ ಅವರೇನು ಒಂದು ಜಾಗತೀಕರಣ ಉದಾರೀಕರಣಕ್ಕೆ ಭಾರತವನ್ನು ತೆರೆಯಂಗೆ ಮಾಡಿದ್ರು. ಆ ನಂತರದ ದಿನಗಳಲ್ಲಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ದೇಶ ತೆರ್ಕೊಂತು. ಆ ನಂತರದ ದಿನಗಳಲ್ಲಿ ಭಾರತದಲ್ಲಿ ಸರ್ವಿಸ್ ಸೆಕ್ಟರ್ ಅಂದರೆ IT BT ಇರ್ಬೋದು, ಮತ್ತು ಡಾಕ್ಟರ್ ವೈದ್ಯಕೀಯ ಸೌಲಭ್ಯಗಳಿರ್ಬೋದು, ಆ ಸೌಲಭ್ಯಗಳು ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಆಯಿತು. ಮತ್ತು ಉತ್ಪಾದನಾ ವಲಯ ಕೂಡ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವೃದ್ಧಿ ಕಾಣ್ತು. ಈ ಎಲ್ಲ ಕಾರಣಗಳಿಂದಾಗಿ ಭಾರತ ಹಂತವಾಗಿ ಮೇಲೇರಿ ಬರ್ತಾ ಇದೆ. ಮತ್ತು ಭಾರತ ಈಗೇನು ಒಂದು 4ನೇ ಆರ್ಥಿಕತೆಯ ರಾಷ್ಟ್ರ ಆಗಿದೆ, ಇನ್ನೊಂದು 2 ವರ್ಷಗಳಲ್ಲಿ ಭಾರತ 3ನೇ ಆರ್ಥಿಕತೆಯ ರಾಷ್ಟ್ರ ಆಗುತ್ತೆ. ಅಂದರೆ 3ನೇ ಆರ್ಥಿಕತೆ ಸದ್ಯ ಜರ್ಮನಿ ದೇಶ ಇದೆ. ಜರ್ಮನಿ ದೇಶದ ಒಂದು ಎಕಾನಮಿ ಏನಿದೆ ಅದು $4.744 ಟ್ರಿಲಿಯನ್ ಅಷ್ಟಿದೆ. ಭಾರತದ ಆರ್ಥಿಕತೆ $4.187 ಟ್ರಿಲಿಯನ್ ಇದೆ. ಹಾಗಾಗಿ ನೀತಿ ಆಯೋಗದ ಒಂದು ಮುಖ್ಯಸ್ಥರಾದ ಸುಬ್ರಹ್ಮಣ್ಯಂ ಅವರು ಹೇಳೋದು, ಇನ್ನು 2 ರಿಂದ 3 ವರ್ಷದಲ್ಲಿ ನಾವು ಇದು ಜರ್ಮನಿ ದೇಶವನ್ನು ಹಿಂದಿಕ್ತೀವಿ, ನಾವು 3ನೇ ಆರ್ಥಿಕತೆಯ ರಾಷ್ಟ್ರ ಆಗ್ತೀವಿ ಅಂತ. ಆದರೆ ಇಲ್ಲಿ ಒಂದು ಗಮನಾರ್ಹ ಸಂಗತಿ ಏನಂದರೆ, ಅಮೆರಿಕ ಒಂದು ಆರ್ಥಿಕತೆ ಏನಿದೆ ಅದು $30 ಟ್ರಿಲಿಯನ್ ಇದೆ. ಇನ್ನು ಚೈನಾದ ಆರ್ಥಿಕತೆ $19 ಟ್ರಿಲಿಯನ್ ಇದೆ. ಅಂದರೆ ವಿಶ್ವದ ನಂಬರ್ 1 ಮತ್ತು ನಂಬರ್ 2 ರಾಷ್ಟ್ರಗಳೇನಿದ್ದಾವೆ ಅವುಗಳ ಆರ್ಥಿಕತೆಯ ಮಟ್ಟಕ್ಕೆ ಭಾರತ ಹೋಗೋದಕ್ಕೆ ಇದೇ ವೇಗದಲ್ಲಿ ಹೋದರೂ ಕೂಡ ಸರಿಸುಮಾರು ಇನ್ನೂ 1 ರಿಂದ 2 ದಶಕಗಳು ಬೇಕಾಗುತ್ತೇನೋ ಅಷ್ಟು ಆರ್ಥಿಕತೆಯಲ್ಲಿ ಮುಂದಿದ್ದಾವೆ.